ನಮಸ್ಕಾರ. ಇವತ್ತು ಜುಲೈ ಮಾಸ 2026ರ ಮೀನ ರಾಶಿ ಬಗ್ಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಮೀನ ರಾಶಿಯಲ್ಲಿ ಹುಟ್ಟಿದವರಿಗೆ 7.5 ಶನಿಯ ಪ್ರಭಾವ ಇದ್ದರೂ ಕೂಡ ಗುರುಬಲವನ್ನತಕ್ಕಂಥದ್ದು ಕಾಣ್ತಾ ಇದೆ. ಹಾಗಾಗಿ ಈ ರಾಶಿಯವರಿಗೆ ಸಂತಾನ ಸೌಖ್ಯ, ಆರೋಗ್ಯ ಸೌಖ್ಯ, ಅದರ ಜೊತೆಗೆ ವ್ಯಾಪಾರಿ ವರ್ಗದಲ್ಲಿರ್ತಕ್ಕಂಥವರಿಗೆ ಉತ್ತಮವಾದಂಥ ಧನಲಾಭ ಮತ್ತು ಸ್ಥಿರ ವ್ಯಾಪಾರ ಮತ್ತು ಚರ ವ್ಯಾಪಾರ ಅಂತಕ್ಕಂಥದ್ದಿರುತ್ತೆ. ಈ ಚರ ವ್ಯಾಪಾರದಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಉತ್ತಮವಾದಂಥ ಫಲ ಸಿಗುತ್ತೆ. ಹಾಗೆ ಸ್ಥಿರ ವ್ಯಾಪಾರದಲ್ಲಿ ಇದ್ದವರಿಗೂ ಕೂಡ ಸ್ವಲ್ಪ ಮಧ್ಯಮ ಆಗಿದ್ದರೂ ಕೂಡ ಸಂತೋಷಕರ ಅಂತಕ್ಕಂಥ ವಾತಾವರಣ ಇದೆ. ಮತ್ತು ಸರ್ಕಾರಿ ನೌಕರಸ್ಥರಿಗೆ ಶನಿ ಪ್ರಭಾವ ತುಂಬ ಚೆನ್ನಾಗಿದೆ, ಆದರೆ ಸ್ವಲ್ಪ ವರಿಷ್ಠರಿಂದ ಕಿರುಕುಳ ಅಂತಕ್ಕಂಥದ್ದು ಕಾಣುತ್ತೆ. ಉತ್ತಮ ಹುದ್ದೆಯಲ್ಲಿದ್ದರೂ ಕೂಡ ಇಲ್ಲ ನಿಮಗೆ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ ಈ ಮಾಸದಲ್ಲಿ. ಮತ್ತು 16ನೇ ತಾರೀಕಿನ ನಂತರ ಸೂರ್ಯನ ಪ್ರಭಾವ ತುಂಬ ಚೆನ್ನಾಗಿ ಬರ್ತಾ ಇದೆ, ರಾಜಯೋಗದ ಪ್ರಾಪ್ತಿ ಇದೆ. ಹಾಗಾಗಿ ನಿಮ್ಮ ಭಾಗ್ಯೋದಯ ಕಾಲ, ಪೂರ್ವ ಪುಣ್ಯದ ಒಂದು ಭಾಗ್ಯವನ್ನು ನಿಮಗೆ ಸಿಗುವಂಥ ಯೋಗ ಈ ಮಾಸದಲ್ಲಿ ಮೀನ ರಾಶಿಯವರಿಗಿದೆ. ಜೊತೆಯಲ್ಲಿ ನಿಮಗೆ ಸ್ವಲ್ಪ ರಾಹು ಎಫೆಕ್ಟ್ ಕೂಡ ಕಾಣ್ತಾ ಇದೆ. 12ನೇ ಮನೆ ರಾಹು ಇದ್ದಾನೆ, ಭ್ರಮೆಗೊಳಿಸ್ತಾನೆ ಮತ್ತು ಪ್ರವಾಸವನ್ನು ಮಾಡಿಸ್ತಾನೆ. ಅನಾವಶ್ಯಕವಾದ ಪ್ರವಾಸದಿಂದ ವೃತ್ತಿ ಹಾನಿ ಮತ್ತು ಧನಹಾನಿ ಜೊತೆಗೆ ಆಯಾಸ ಅನ್ನುವಂಥದ್ದಾಗುತ್ತೆ. ಈ ಆಯಾಸದಿಂದ ನಿಮ್ಮ ಆರೋಗ್ಯದ ಮೇಲೆ ನಿಯಂತ್ರಣ ಕಳ್ಕೊಳ್ಳುವಂಥ ಸೂಕ್ಷ್ಮತೆ ಇದೆ. ಮತ್ತು 6ನೇ ಮನೆಯಲ್ಲಿ ಇರ್ತಕ್ಕಂಥ ಶುಕ್ರ ನಿಮಗೆ ಅನಾವಶ್ಯಕವಾಗಿ ಸ್ತ್ರೀಯರ ಜೊತೆಯಲ್ಲಿ ವಾಗ್ಯುದ್ಧವನ್ನು ಮಾಡಿಸುವಂಥ ಪ್ರಯತ್ನ. ಸ್ತ್ರೀಯರ ಜೊತೆ ಕಲಹ ಬೇಡ. ಈ ಮಾಸದಲ್ಲಿ ಸ್ತ್ರೀಯರಿಂದ ನೀವು ದೂರ ಇರಬೇಕು, ಅರ್ಥಾತ್ ಅವರ ಜೊತೆಯಲ್ಲಿ ಕಲಹ ಅಂತಕ್ಕಂಥದ್ದು ಬೇಡ ಅಂತಕ್ಕಂಥ ಹೇಳ್ಬೋದು. ಮತ್ತು ನಿಮಗೆ ಈ ಭಾಗ್ಯೋದಯ ಅಂತಕ್ಕಂಥ ಕಾಲ ಬರೋದು 16ನೇ ತಾರೀಕು. ಈ 16ನೇ ತಾರೀಕಿನಿಂದ ಗುರು ಮತ್ತು ಸೂರ್ಯರ ರಾಜಯೋಗವನ್ನು ಪ್ರಾಪ್ತಿಯಾಗೋದ್ರಿಂದ ನೀವು ಅಂದುಕೊಂಡ ಕಾರ್ಯಕ್ಕೆ ಜಯ ಸಿಗುತ್ತೆ. ಮತ್ತು ಚತುರ್ಥದಲ್ಲಿ ಸೂರ್ಯ, ಯಾವುದೋ ಒಂದು ವಾಹನ ಖರೀದಿ ಮಾಡಬೇಕು ಅಂತ ಯೋಚನೆ ನೀವು ಹಾಕಿದ್ದರೆ ಈ ಮಾಸದಲ್ಲಿ ನೀವು ಖಂಡಿತ 16 ತಾರೀಕಿನ ಒಳಗಡೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಮತ್ತು ಬರುವಂಥ ಸಮಯಕ್ಕೆ ನೀವು ಅಂದ್ಕೊಂಡ ಹಾಗೆ ಗುರುವಿಗೆ, ಮುಖ್ಯವಾಗಿ ನೀವು ಗುರುವಿಗೆ ಶಾಂತಿ ಮಾಡಿಸಿ. ಯಾಕೆಂದರೆ ಪಂಚಮದಲ್ಲಿ ಗುರು ಇದ್ದರೂ ಸಹ ಆ ಗುರು ಶಾಂತಿ ಇನ್ನಷ್ಟು ಗ್ರೋತ್ ಆಗಬೇಕು ಅನ್ನೋದಾದರೆ ಗುರುವಿಗೆ ದಕ್ಷಿಣಾಮೂರ್ತಿಯ ದರ್ಶನವನ್ನು ತಾವು ಮಾಡೋದರಿಂದ ನಿಮ್ಮ ಶನೀಶ್ವರನ ಪ್ರಭಾವ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಈ ರಾಶಿ ಭವಿಷ್ಯವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.